ದರ್ಶನ್ ಜೈಲಿಗೆ ಹೋದ ನಂತರ ಪತ್ನಿ ವಿಜಯಲಕ್ಷ್ಮಿ ಪ್ರಥಮವಾಗಿ ಫಸ್ಟ್ ರಿಯಾಕ್ಷನ್ ಮಾಡಿದ್ದಾರೆ. ಹೃದಯ ಚೂರಾಗಿದೆ ಎಂದು ಟ್ವೀಟ್ ಮಾಡಿದ ದರ್ಶನ್ ಪತ್ನಿ. ದರ್ಶನ್ ಜೈಲಿಗೆ ಹೋದ ಮೇಲೆ ದರ್ಶನ್ ಹೆಂಡತಿ ಮೊದಲ ಪ್ರತಿಕ್ರಿಯೆ ಇದು. ಹೃದಯ ಚೂರಾಗಿದೆ. ದರ್ಶನ್ ಫೋಟೋ ಹಂಚಿಕೊಂಡ ಧರ್ಮ ಪತ್ನಿ ವಿಜಯಲಕ್ಷ್ಮಿ. ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋ ಹಂಚಿಕೊಂಡ ವಿಜಯಲಕ್ಷ್ಮಿ ಮೈಸೂರಿನ ಫಾರ್ಮ್ ಹೌಸ್ನಲ್ಲಿ ಪ್ರಾಣಿಗಳನ್ನು ನೋಡುತ್ತಾ ನಿಂತಿರುವ ಫೋಟೋ ಅದು. ಹೃದಯ ಒಡೆದಿದೆ ಎಂದು ಅರ್ಥ ಕೊಡುವ ಇಮೋಜಿ ಹಂಚಿಕೊಂಡ ವಿಜಯಲಕ್ಷ್ಮಿ. ಕಳೆದ ಬಾರಿ ಜೈಲಿಂದ ಹೊರಬಂದ ದರ್ಶನ್ ಪತ್ನಿ ಜೊತೆಗೆ ಹೆಚ್ಚು ಕಾಲ ಕಳೆದಿದ್ರು. ಅಧ್ವಾನ ಮಾಡಿರಲಿಲ್ಲ ಪಾಪ ದರ್ಶನ್ ಒಂದ್ಸತಿ ಜೈಲಿಗೆ ಹೋಗಿ ಬಂದ ಮೇಲೆ. ದೇವಸ್ಥಾನ, ಪ್ರವಾಸ, ಶೂಟಿಂಗು ಹೀಗೆ ಎಲ್ಲ ದಂಪತಿಗಳ ಜೊತೆನೆ ಕಾಲ ಕಳೆದು. ದರ್ಶನ್ ಜೈಲಿಗೆ ಹೋಗಿ ಇವತ್ತಿಗೆ 2 ದಿನ ಕಳೆಯಿತು. ಇಲ್ಲಿಯವರೆಗೂ ಒಂದು ರಿಯಾಕ್ಷನ್ ಕೊಟ್ಟಿರಲಿಲ್ಲ ವಿಜಯಲಕ್ಷ್ಮಿ. ದರ್ಶನ್ ಪ್ರಾರಂಭದಲ್ಲಿ ಹೆಂಡತಿಗೆ ಹೊಡೆದು ಅದೊಂದು ಅಧ್ವಾನ, ಅದಾದ ನಂತರ ರೇಣುಕಾಸ್ವಾಮಿ ಕೊಲೆ ಅದೊಂದು ಅಧ್ವಾನ. ಆದರೆ ಪ್ರಥಮ ಬಾರಿ ಆತ 2ನೇ ಬಾರಿ ಜೈಲಿಗೆ ಹೋಗಿ ಬೇಲ್ ಮುಖಾಂತರವಾಗಿ ಮನೆಗೆ ಬಂದ ನೋಡಿ, ಆಗ ಆತ ನೆಮ್ಮದಿಯ ಜೀವನ ಮಾಡ್ತಾ ಇದ್ರು. ದರ್ಶನ್ ತನ್ನ ಹೆಂಡತಿ ಜೊತೆ ಹೆಚ್ಚು ಕಾಲವನ್ನು ಕಳೆದ್ರು, ತನ್ನ ಮಗನ ಜೊತೆ ಹೆಚ್ಚು ಸಮಯವನ್ನು ಕಳೆದ್ರು. ಮೈಸೂರಿನ ಫಾರ್ಮ್ ಹೌಸಿನ ಕುದುರೆಗಳ ಜೊತೆ, ಆನೆಗಳ ಜೊತೆ, ಪ್ರಾಣಿಗಳ ಜೊತೆ ದಿನ ಕಳೆದ್ರ ಆ ಮನುಷ್ಯ. ಮನಸ್ಸಿಗೆ ಸಮಾಧಾನ ಸಿಗಬೇಕು ಅನ್ನೋ ಕಾರಣಕ್ಕೋಸ್ಕರ ಪತ್ನಿ ವಿಜಯಲಕ್ಷ್ಮಿಯ ಜೊತೆ ಈ ಕಳೆದ 6-7 ತಿಂಗಳು ಅಸಲಿ ಗಂಡನಾಗಿ ಅವರು ನಿಭಾಯಿಸಿದ್ರು. ಅಸಲಿ ಗಂಡ ಅಂತ ಹೇಳಿದ್ರೆ ಈ ಹಿಂದೆ ಡೂಪ್ಲಿಕೇಟ್ ಗಂಡ ಅಂತಲ್ಲ, ಅತ್ಯಂತ ಸಹನೆ ಇರ್ತಕ್ಕಂತಹ ಗಂಡನಾಗಿ ಪತ್ನಿ ವಿಜಯಲಕ್ಷ್ಮಿಯ ಜೊತೆ ಸಹಕಾರ ಕೊಟ್ಟರು ಪಾಪ. ಕಾಮಾಖ್ಯ ದೇವಸ್ಥಾನಕ್ಕೆ ಹೋದ್ರು. ವಿಶ್ವ ಪ್ರಸಿದ್ಧ ಕಾಮಾಖ್ಯ ದೇವಸ್ಥಾನ ಅದು. ಕೇರಳದ ಟೆಂಪಲಿಗೆ ಹೋದ್ರು. ಮಳೆ ಬಂದು ಮಳೆಯಲ್ಲಿ ಮಿಂದೇಳುವ ಒಂದು ಸಂದರ್ಭ ಬಂದಾಗಲೂ ಕೂಡ ಮಳೆಯಲ್ಲಿ ನೆನಕಂಡೆ ದೇವರ ಪ್ರಾರ್ಥನೆ ಮಾಡಿದ್ರು. ಮಗ ವಿನೀಶಿಗೆ ಬುದ್ಧಿ ಮಾತು ಹೇಳ್ತಾ ಇದ್ರು. ತಂದೆಯ ಆಸರೆ ಇಲ್ಲದ ಮಕ್ಕಳ ಹಾದಿ ಇದೆಯಲ್ಲ, ಜಂಗಮ ಹಾದಿಗಳಂತೆ. ತಂದೆ ಸದಾ ಪಕ್ಕದಲ್ಲಿ ಇರಬೇಕು. ಮಗ ಬಯಸಿದ್ದು, ವಿನೀಶ್ ಬಯಸಿದ್ದು ಕೂಡ ಅದೇ, ತನ್ನ ತಂದೆ ಅನುಪಸ್ಥಿತಿ ಇರಬಾರ್ದು, ತಂದೆ ಸದಾಕಾಲ ನನ್ನ ಜೊತೆನೇ ಇರಬೇಕು ಅಂತ. ಆದರೆ ಅವರು ಒಬ್ಬ ಹೆಂಡತಿಯಾಗಿ ಪೋಸ್ಟ್ ಮಾಡಿಕೊಳ್ಳಬೇಕಾಗಿದ್ದೇ ಅದು. ದರ್ಶನ್ ಫೋಟೋ ಹಂಚ್ಕೊಂಡಿದ್ದಾರೆ. ಅದು ಏನು ಸೂಚಿಸುತ್ತೆ ಅಂತ ಹೇಳಿದ್ರೆ, ಅದು ನೋಡ್ತಾ ಇದ್ದೀರಾ ನೀವು, ವಿಜಯಲಕ್ಷ್ಮಿ ಅವರ ಖಾತೆ ಅದು ಏನು ಸೂಚಿಸುತ್ತೆ ಅಂತ ಹೇಳಿದ್ರೆ, ಪ್ರಾಣಿಗಳ ಜೊತೆ ನೆಮ್ಮದಿಯಾಗಿ ಇದ್ದಂತಹ ಮನುಷ್ಯನನ್ನು ಮತ್ತೆ ನೀವು ಗೂಡಲ್ಲಿ ಕೂಡಾಕಿದ್ರಿ ಅಂತ. ಸೊ ಪತ್ನಿಯ ಪ್ರಥಮ ರಿಯಾಕ್ಷನ್ ತನ್ನ ಪೋಸ್ಟ್ ಮುಖಾಂತರ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.